ಸ್ನೇಹಿತರೆ ನಮಸ್ಕಾರ. ನೀವು ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದೀರಾ? ಕುತ್ತಿಗೆಯಲ್ಲಿ ID ಕಾರ್ಡ್ ಹಾಕ್ಕೊಂಡು ಬೆನ್ನಿಗೆ ಲ್ಯಾಪ್ಟಾಪ್ ಬ್ಯಾಗ್ ಹಾಕ್ಕೊಂಡು ಓಡಾಡೋದು ನಿಮ್ಮ ದಿನಚರಿನ? ಹಾಗಿದ್ರೆ ಈ ಜಾಗ ನಿಮಗೆ ದೇವಸ್ಥಾನವಿದ್ದಂತೆ. ಅದೇ ನಮ್ಮ ಬೆಂಗಳೂರಿನ ಹೆಮ್ಮೆ, ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿರೋ ಭಾರತದ ಸಿಲಿಕಾನ್ ವ್ಯಾಲಿ ಎಲೆಕ್ಟ್ರಾನಿಕ್ಸ್ ಸಿಟಿ. ಇಲ್ಲಿನ ಲೋಕಲ್ ಜನ ಇದನ್ನ ಪ್ರೀತಿಯಿಂದ ಶಾರ್ಟ್ ಆಗಿ ಈ ಸಿಟಿ ಅಂತ ಕರೀತಾರೆ. ಇದು ಸುಮ್ಮನೆ ಒಂದು ಬಡಾವಣೆ ಅಲ್ಲ ಸ್ನೇಹಿತರೆ, ಇದು ಬೆಂಗಳೂರಿನ ಒಳಗಡೆನೆ ಸೃಷ್ಟಿಯಾಗಿರೋ ಇನ್ನೊಂದು ಸುಂದರವಾದ, ಅಷ್ಟೇ ಶಿಸ್ತಿನಿಂದ ಕೂಡಿರೋ ಹೈಟೆಕ್ ಸಿಟಿ. ಇಲ್ಲಿನ ಅಗಲವಾದ ರಸ್ತೆಗಳು, ಸಾಲಾಗಿ ನಿಂತಿರೋ ಮರಗಳು ಮತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕ್ಯಾಂಪಸ್ಗಳನ್ನು ನೋಡಿದ್ರೆ ನಾವು ಇಂಡಿಯಾದಲ್ಲಿದ್ದೀವಾ ಅಥವಾ ಅಮೆರಿಕಾದ ಸಿಲಿಕಾನ್ ವ್ಯಾಲಿಯಲ್ಲಿ ಇದ್ದೀವಾ ಅಂತ ಒಂದು ಕ್ಷಣ ಡೌಟ್ ಬರೋದು ಪಕ್ಕ. ಒಂದ್ ಕಾಲದಲ್ಲಿ ಇದು ಊರಾಚೆ ಇರೋ ಕುಗ್ರಾಮ ಆಗಿತ್ತು. ಯಾರು ಇಲ್ಲಿಗೆ ಬರೋಕ್ ಹಿಂದೇಟು ಹಾಕ್ತಿದ್ರು. ಆದರೆ ಇವತ್ತು ಇದು ಲಕ್ಷಾಂತರ ಜನರಿಗೆ ಅನ್ನ ನೀಡೋ ಕನಸುಗಳನ್ನು ನನಸು ಮಾಡೋ ಕೇಂದ್ರ ಬಿಂದುವಾಗಿದೆ. ಬನ್ನಿ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಇದರ ಹಿಂದಿರೋದು ಒಬ್ಬರ ದೂರದೃಷ್ಟಿ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಕಣ್ತುಂಬಿಕೊಳ್ಳೋ ಈ ಹೈಟೆಕ್ ಸಿಟಿ, ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ರಾತ್ರೋರಾತ್ರಿ ಮ್ಯಾಜಿಕ್ನಿಂದ ಆಗಿತ್ತಲ್ಲ. ಇದರ ಹಿಂದೆ RK ಬಳಿಗ ಅನ್ನೋ ಒಬ್ಬ ಮಹಾನ್ ವ್ಯಕ್ತಿಯ ಅದ್ಭುತವಾದ ಕನಸಿತ್ತು. ಅವರು ಕಿಯೋನಿಕ್ಸ್ ಸಂಸ್ಥೆಯ ಚೇರ್ಮನ್ ಆಗಿದ್ದಾಗ ಬೆಂಗಳೂರನ್ನ ಎಲೆಕ್ಟ್ರಾನಿಕ್ ಹಬ್ ಮಾಡಬೇಕು, ಪ್ರಪಂಚವೇ ನಮ್ಮ ಕಡೆ ನೋಡಬೇಕು ಅಂತ ಕನಸು ಕಂಡ್ರು. 1978ರಲ್ಲಿ, ಅಂದರೆ ಸುಮಾರು 45 ವರ್ಷಗಳ ಹಿಂದೆ ಇಲ್ಲಿ ಏನಿತ್ತು ಗೊತ್ತಾ? ಬರೀ ಕಾಡು, ಕೃಷಿ ಭೂಮಿ ಮತ್ತು ಕೋನಪ್ಪನ ಅಗ್ರಹಾರ, ದೊಡ್ಡ ತೋಗೂರು ಅನ್ನುವ ಚಿಕ್ಕ ಹಳ್ಳಿಗಳು ಮಾತ್ರ ಇದ್ವು. ಆಗ ಯಾರಿಗೂ ಗೊತ್ತಿರಲಿಲ್ಲ ಮುಂದೊಂದು ದಿನ ಇದು IT ಹಬ್ ಆಗುತ್ತೆ ಅಂತ. 330 ಎಕರೆ ಜಾಗದಲ್ಲಿ ಶುರುವಾದ ಈ ಪ್ರಾಜೆಕ್ಟ್ ಇವತ್ತು ಫೇಸ್ 1, ಫೇಸ್ 2 ಮತ್ತು ಫೇಸ್ 3 ಅಂತ ಬೆಳೆದು ನಿಂತಿದೆ. ಇವತ್ತು ಬೆಂಗಳೂರು IT ಸಿಟಿ ಅಂತ ಕರೆಸ್ಕೊಳ್ಳಲು ಈ ಎಲೆಕ್ಟ್ರಾನಿಕ್ ಸಿಟಿಯ ಬಲವಾದ ಅಡಿಪಾಯ ಅಂದ್ರೆ ತಪ್ಪಾಗಲ್ಲ. ಆಕಾಶದಲ್ಲಿ ತೇಲುವ ರಸ್ತೆ, ಎಲಿವೇಟೆಡ್ ಎಕ್ಸ್‌ಪ್ರೆಸ್ ವೇ. ಎಲೆಕ್ಟ್ರಾನಿಕ್ ಸಿಟಿ ಬಗ್ಗೆ ಮಾತಾಡಿ ಅಲ್ಲಿನ ಫೇಮಸ್ ಫ್ಲೈಓವರ್ ಬಗ್ಗೆ ಮಾತನಾಡದಿದ್ರೆ ಆ ಕಥೆನೇ ವೇಸ್ಟ್. ಅದೇ ನಮ್ಮ ಎಲಿವೇಟೆಡ್ ಎಕ್ಸ್‌ಪ್ರೆಸ್ ವೇ, ಸಿಲ್ಕ್ ಬೋರ್ಡ್ ಟ್ರಾಫಿಕ್ ನರಕದಿಂದ ಜನರನ್ನ ಕಾಪಾಡೋಕೆ ಕಟ್ಟಿದ ಸಂಜೀವಿನಿ ಇದು. ಸುಮಾರು 10 ಕಿಲೋಮೀಟರ್ ಉದ್ದ ಇರೋ ಈ ಫ್ಲೈಓವರ್ ಮೇಲೆ ನೀವು ಬೈಕ್ ಅಥವಾ ಕಾರ್ನಲ್ಲಿ 80 ಸ್ಪೀಡ್ನಲ್ಲಿ ಹೋಗ್ತಾ ಇದ್ರೆ ಕೆಳಗಡೆ ಇರೋ ಟ್ರಾಫಿಕ್, ಬಿಲ್ಡಿಂಗ್ಗಳು ಎಲ್ಲವೂ ಪುಟ್ಟ ಗೊಂಬೆ ತರ ಕಾಣಿಸುತ್ತೆ. ಕೆಳಗಡೆ ಹೋದ್ರೆ 1 ಗಂಟೆ ಆಗೋ ದಾರಿ ಈ ಫ್ಲೈಓವರ್ ಮೇಲೆ ಹೋದ್ರೆ ಕೇವಲ 10ರಿಂದ 15 ನಿಮಿಷದಲ್ಲಿ ಮುಗಿಯುತ್ತೆ. ಆದ್ರೆ ಇಲ್ಲಿ ಹೋಗೋಕೆ ನೀವು ಟೋಲ್ ಕಟ್ಟಬೇಕು. ಸ್ವಲ್ಪ ದುಡ್ಡು ಹೋದ್ರೂ ಪರವಾಗಿಲ್ಲ, ಕೆಳಗಡೆ ಧೂಳಿನಲ್ಲಿ ಸಿಕ್ಕಾಕೊಳ್ಳೋ ಬದಲು ಮೇಲೆ ಹಾರಿ ಆರಾಮಾಗಿ ಹೋಗಬಹುದು. ಟೆಕ್ ಕಂಪನಿಗಳ ಸಾಮ್ರಾಜ್ಯ. ಫ್ಲೈಓವರ್ ಇಳಿದು ಟೋಲ್ ದಾಟಿದ ತಕ್ಷಣ ನಿಮಗೆ ಸ್ವಾಗತ ಮಾಡೋದು ಪ್ರಪಂಚದ ದಿಗ್ಗಜ ಕಂಪನಿಗಳು. ಇಲ್ಲಿ ಬರೋಬ್ಬರಿ 200ಕ್ಕೂ ಹೆಚ್ಚು IT ಮತ್ತು ಎಲೆಕ್ಟ್ರಾನಿಕ್ಸ್ ಕಂಪನಿಗಳಿವೆ. ಅದರಲ್ಲೂ ಮೇನ್ ಹೈಲೈಟ್ ಅಂದ್ರೆ ನಮ್ಮ ನಾರಾಯಣ ಮೂರ್ತಿಯವರ ಇನ್ಫೋಸಿಸ್ ಕ್ಯಾಂಪಸ್. ಅಲ್ಲಿರೋ ಪಿರಮಿಡ್ ಆಕಾರದ ಬಿಲ್ಡಿಂಗ್ ಮತ್ತು ಆ ಕ್ಯಾಂಪಸ್ ಒಳಗಿನ ಹಸಿರು ನೋಡೋಕೆ ಜನ ಟೂರಿಸ್ಟ್ ತರ ಬರ್ತಾರೆ, ಫೋಟೋ ತಗೋತಾರೆ. ಇನ್ನು ವಿಪ್ರೋ, HP, ಸೀಮೆನ್ಸ್, ಟೆಕ್ ಮಹೀಂದ್ರ ಅಂತಹ ಕಂಪನಿಗಳ ದೊಡ್ಡ ದೊಡ್ಡ ಆಫೀಸ್ಗಳು ಇಲ್ಲಿವೆ. ಈ ಕ್ಯಾಂಪಸ್ಗಳ ಒಳಗೆ ಹೋದ್ರೆ ಅಲ್ಲಿನ ಪಾರ್ಕ್ಗಳು, ಜಿಮ್ಮು, ಫುಡ್ ಕೋರ್ಟ್ ಮತ್ತು ಸೌಲಭ್ಯಗಳನ್ನು ನೋಡಿ ಬೆರಗಾಗ್ತೀರಾ. ಯಾವುದೋ ಫಾರಿನ್ ರೆಸಾರ್ಟ್ಗೆ ಬಂದ ಹಾಗಾಗತ್ತೆ. ಲಕ್ಷಾಂತರ ಯುವಕ ಯುವತಿಯರು ಇಲ್ಲಿ ಓಡಾಡೋದು ನೋಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನೀಲಾದ್ರಿ ರೋಡ್ ಬ್ಯಾಚುಲರ್ಸ್ ಅಡ್ಡ. ದಿನವಿಡೀ AC ಆಫೀಸ್ನಲ್ಲಿ ಕೆಲಸ ಮುಗಿಸಿ ಸಂಜೆ ಆದ್ರೆ ಜನ ಎಲ್ಲಿ ಹೋಗ್ತಾರೆ? ಅದಕ್ಕೆ ಬೆಸ್ಟ್ ಮತ್ತು ಫೇಮಸ್ ಜಾಗ ಅಂದ್ರೆ ನೀಲಾದ್ರಿ ರೋಡ್. ಇದು ಎಲೆಕ್ಟ್ರಾನಿಕ್ ಸಿಟಿಯ ಫುಡ್ ಸ್ಟ್ರೀಟ್ ಅಥವಾ ಲೈಫ್ ಲೈನ್ ಅಂತಾನೆ ಹೇಳಬಹುದು. ಇಲ್ಲಿ ನಿಮಗೆ ಸಿಗದೇ ಇರೋ ಊಟ ಇಲ್ಲ. ನಾರ್ತ್ ಇಂಡಿಯನ್ ರೋಟಿಯಿಂದ ಹಿಡಿದು ಖಾರವಾದ ಆಂಧ್ರ ಬಿರಿಯಾನಿ, ಉಡುಪಿ ದೋಸೆ ಮತ್ತು ಫ್ಯಾನ್ಸಿ ಕೆಫೆಗಳು ಸಾಲಾಗಿ ಇವೆ. ಬ್ಯಾಚುಲರ್ಸ್ಗೆ ಮತ್ತು PGಯಲ್ಲಿರೋ ಸಾವಿರಾರು ಜನರಿಗೆ ಇದೇ ಆಧಾರ. ಇಲ್ಲಿ ದೊಡ್ಡ ದೊಡ್ಡ ಮಾಲ್ಗಳು ಇಲ್ದಿದ್ರು ಇಲ್ಲಿನ ಸೂಪರ್ ಮಾರ್ಕೆಟ್ಗಳು, ಬಟ್ಟೆ ಅಂಗಡಿಗಳು ಮತ್ತು ರೆಸ್ಟೋರೆಂಟ್ಗಳು ಆ ಕೊರತೆನ ನೀಗಿಸ್ತವೆ. ವೀಕೆಂಡ್ ಬಂದ್ರೆ ಇಲ್ಲಿನ ಪಬ್ಗಳಲ್ಲಿ IT ಜನ ವಾರದ ಸುಸ್ತು ಕಳೆಯೋಕೆ ಪಾರ್ಟಿ ಮೂಡ್ಗೆ ಜಾರ್ತಾರೆ. ಹೊಸ ಲೈಫ್ ಲೈನ್ ಮೆಟ್ರೋ. ಇಷ್ಟು ದಿನ ಎಲೆಕ್ಟ್ರಾನಿಕ್ ಸಿಟಿಗಿರೋ ಒಂದೇ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಅದು ಕನೆಕ್ಟಿವಿಟಿ. ಸಿಲ್ಕ್ ಬೋರ್ಡ್ ಜಾಮ್ ನೆನೆಸ್ಕೊಂಡ್ರೆ ಸಾಕು, ಜನ ಇಲ್ಲಿಗೆ ಬರೋಕೆ ಭಯ ಪಡ್ತಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ನಮ್ಮ ಮೆಟ್ರೋದ ಹಳದಿ ಮಾರ್ಗ ಅಂದ್ರೆ RV ರೋಡಿಂದ ಬೊಮ್ಮಸಂದ್ರ ಲೈನ್ ಈಗ ಎಲೆಕ್ಟ್ರಾನಿಕ್ ಸಿಟಿಯ ಹಣೆ ಬರಹವನ್ನೇ ಬದಲಿಸಿದೆ. ವಿಶೇಷ ಏನಪ್ಪಾ ಅಂದ್ರೆ ಚಾಲಕರಹಿತ ಹೈಟೆಕ್ ಮೆಟ್ರೋ ರೈಲುಗಳು ಇಲ್ಲಿ ಓಡಾಡ್ತವೆ. ನೀವು ಇನ್ಫೋಸಿಸ್ ಫೌಂಡೇಶನ್ ಸ್ಟೇಷನ್ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಸ್ಟೇಷನ್ ಅಲ್ಲಿ ಇಳಿದ್ರೆ ನೇರವಾಗಿ ಆಫೀಸ್ ಬಾಗಿಲಿಗೆ ಹೋದ ಹಾಗೆ ಟ್ರಾಫಿಕ್ ಕಷ್ಟ ಇಲ್ಲದೆ, ಸಿಗ್ನಲ್ ಕಿರಿಕಿರಿ ಇಲ್ಲದೆ
ಆರಾಮವಾಗಿ ಕೆಲಸಕ್ಕೆ ಬರೋ ಭಾಗ್ಯ ಈಗ ಇಲ್ಲಿನ ಜನರಿಗೆ ಸಿಕ್ಕಿದೆ. ವಾಸ ಮಾಡಲು ಹೇಗಿದೆ? ಒಂದು ಕಾಲದಲ್ಲಿ ಇಲ್ಲಿ ಬರೀ ಆಫೀಸ್ಗಳಿದ್ವು. ಸಂಜೆ 7 ಗಂಟೆ ಮೇಲೆ ಜನ ಇರ್ತಿರ್ಲಿಲ್ಲ. ಭೂತ ಬಂಗಲೆ ಥರ ಆಗ್ತಿತ್ತು. ಆದರೆ ಈಗ ಹಾಗಿಲ್ಲ. ಇಲ್ಲಿ ವಾಕ್ ಟು ವರ್ಕ್ ಕಾನ್ಸೆಪ್ಟ್ ತುಂಬ ಫೇಮಸ್ ಆಗಿದೆ. ಅಜ್ಮೇರ, ಶ್ರೀರಾಮ್, ಗೋದ್ರೇಜ್ನಂತಹ ದೊಡ್ಡ ದೊಡ್ಡ ಟೌನ್ಶಿಪ್ಗಳು ಇಲ್ಲಿ ತಲೆ ಎತ್ತಿವೆ. ಸ್ವಿಮ್ಮಿಂಗ್ ಪೂಲ್, ಜಿಮ್, ಪಾರ್ಕ್, ಸ್ಕೂಲ್ ಎಲ್ಲವೂ ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗೆ ಇರುತ್ತೆ. ಫ್ಯಾಮಿಲಿ ಜೊತೆ ಇರೋಕೆ ಇದು ತುಂಬ ಸೇಫ್ ಮತ್ತು ಶಾಂತವಾದ ಏರಿಯಾ. ಸಿಟಿ ಸೆಂಟರ್ಗೆ ಹೋಗೋದು ಸ್ವಲ್ಪ ದೂರ ಅನಿಸಿದ್ರೆ ವೀಕೆಂಡನ್ನು ಇಲ್ಲಿನ ನೈಸ್ ರೋಡ್ ಹಿಡಿದು ಮೈಸೂರು ಕಡೆ ಅಥವಾ ಕನಕಪುರ ರೋಡ್ ಕಡೆ ಲಾಂಗ್ ಡ್ರೈವ್ ಹೋಗಬಹುದು. ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಕೇವಲ ಕಾಂಕ್ರೀಟ್ ಕಾಡಲ್ಲ, ಇದು ಭವಿಷ್ಯದ ಬೆಂಗಳೂರು. ಇಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಇದೆ, ಲಕ್ಷಾಂತರ ಉದ್ಯೋಗ ಇದೆ ಮತ್ತು ಮಾಡರ್ನ್ ಲೈಫ್ ಸ್ಟೈಲ್ ಇದೆ. ನೀವು IT ಫೀಲ್ಡ್ನಲ್ಲಿದ್ದರೆ ನಿಮ್ಮ ಲೈಫ್ನ ಒಂದು ಭಾಗನ ಇಲ್ಲಿ ಕಳೆಯೋಕ್ಕೆ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಆಗಿ. ಎಲೆಕ್ಟ್ರಾನಿಕ್ ಸಿಟಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ.